ಆತ್ಮೀಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಮಾಸದ ಶುದ್ಧ ದ್ವಿತೀಯ ದಿನ ಸೋಮವಾರ 18/5/2026. ಆತ್ಮೀಯರೇ, ಈಗ ಈ ದಿನದ ಪಂಚಾಂಗಕ್ಕೆ ಬಂದಾಗ ಈ ದಿನ ಬಂದು ವಾರ ಸೋಮವಾರ, ತಿಥಿ ಬಂದು ದ್ವಿತೀಯ ರಾತ್ರಿ 9 ಗಂಟೆವರೆಗೂ, ಮತ್ತು ನಕ್ಷತ್ರ ಬಂದು ರೋಹಿಣಿ ನಕ್ಷತ್ರ ಹಗಲು 2 ಗಂಟೆ 19 ನಿಮಿಷವರೆಗೂ. ಅದೇ ರೀತಿಯಲ್ಲಿ ಯೋಗ ಬಂದು ಸುಕರ್ಮ, ಕರ್ಣ ಬಂದು ಬಾಲವ. ಇನ್ನು ಈ ದಿನ ಸೋಮವಾರ ರಾಹುಕಾಲ 7:30ರಿಂದ 9ರವರೆಗೂ, ಗುಳಿಕ ಕಾಲ 1:30ರಿಂದ 3ರವರೆಗೆ, ಅರ್ಧ ಪ್ರಹರಿ ಕಾಲ 9ರಿಂದ 10:30ರವರೆಗೆ, ಹಾಗೂ ಯಮಗಂಟ. ಈ ದಿನದ ಅಮೃತ ಗಡಿಗೆಗಳು 6ರಿಂದ 7:30 ಇರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ಥಿರತೆ, ಉತ್ತಮ ಹಣಕಾಸಿನ ಒಳಹರಿವು. ಈ ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರಲ್ಲ ಮಕ್ಕಳು, ಅವರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಎಲ್ಲ ರೀತಿಯ ರೈತರಿಗೆ ಶುಭ ವಾರ್ತೆ ಇರತಕ್ಕಂಥದ್ದು. ಇವತ್ತು ಹೂವು ಹಣ್ಣು ಈ ತರಕಾರಿ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಬಿಲ್ವಾಷ್ಟಕವನ್ನು ಸೋಮವಾರ ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಅದರಿಂದ ವೃಷಭ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಂದ ಲಾಭ. ಅದೇ ರೀತಿಯಲ್ಲಿ ಮಕ್ಕಳಿಂದ ಶುಭ ಸುದ್ದಿ, ರೈತರಿಗೆ ಬೇಸಾಯದಲ್ಲಿ ಉತ್ತಮ ಮಾರ್ಗದರ್ಶಿ ಸಿಗ್ತಕ್ಕಂಥದ್ದು. ಈ ಜವಳಿ ವ್ಯಾಪಾರಿಗಳು, ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ಕಾಲಭೈರವ ಅಷ್ಟಕವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲದ ಮಿಥುನ ರಾಶಿಗೆ ಬಂದಾಗ ಕಟ್ಟಡ ಕಾರ್ಮಿಕರು, ಗುತ್ತಿಗೆದಾರರಿಗೆ ಉತ್ತಮವಾದ ಕಾರ್ಯಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ದಿನವಾಗಿರ್ತಕ್ಕಂಥದ್ದು. ಈ ನೀರಾವರಿಯಲ್ಲಿ ಭತ್ತ, ಕಬ್ಬು, ರಾಗಿ, ನೆಲಗಡಲೆ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಕಾರ್ಯಪ್ರಗತಿ, ಅಂದರೆ ರೈತರಿಗೆ ಮಾರ್ಕೆಟಬಿಲಿಟಿ ಒಂದೆಲ್ಲ ಕಾರ್ಯಪ್ರಗತಿನೂ ಬಹಳ ಮುಕ್ತವಾಗಿರ್ತಕ್ಕಂಥದ್ದು. ಈ ಬಂಗಾರ ಬೆಳ್ಳಿ ಆಭರಣಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಲಿಂಗಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟದ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ ಅಲ್ಲಿಂದ ಆತ್ಮರೇ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಾಲ್ಯ ಸ್ನೇಹಿತರ ಮಿಲನ, ಗೃಹ ಸೌಖ್ಯ. ರೇಷ್ಮೆ ಕೃಷಿಕರಿಗೆ, ಈ ದ್ರಾಕ್ಷಿ ಬೆಳೆಗಾರರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಕಟ್ಟಡ ಸಾಮಗ್ರಿಗಳು, ಸಿಮೆಂಟು, ಮರಳು, ಗ್ರಾನೈಟ್ ಮರತಕ್ಕಂಥ ಅಂಗಡಿಗಳವರೆಗೆ ಒಳಗೆ ವ್ಯಾಪಾರ ಆಗ್ತಕ್ಕಂಥದ್ದು. ಮಹಾಮೃತ್ಯುಂಜಯ ಸೂಕ್ತವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಸಿಂಹರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಭೇಟಿ, ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರ್ತಕ್ಕಂಥದ್ದು. ಯಾರು ಎಣ್ಣೆ ಕಾಳುಗಳು ಮಾಡ್ತಾರೆ, ಆಯಿಲ್ ಸೀಡ್ಸ್ ಅಂತಕ್ಕಂಥದ್ದು, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಅಥವಾ ಈ ಎಲೆಕ್ಟ್ರಿಕಲ್ ಸಾಮಾನುಗಳು, ಎಲೆಕ್ಟ್ರಾನಿಕ್ ಸಾಮಾನುಗಳು, ವುಡ್ ವರ್ಕ್ಸ್ ಮಾಡ್ತಕ್ಕಂಥವ್ರಿಗೆ, ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗಂತಲೂ ಇದನ್ನು ಶುಭಕರವಾಗಿರ್ತಕ್ಕಂಥ ದಿನ. ನೀವು ಶಿವಪೂಜೆಯನ್ನು ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲದ ಕನ್ಯಾ ರಾಶಿಗೆ ಬಂದಾಗ ಈ ವಕೀಲರು, ಪತ್ರ ಬರಗಾರರು ಮತ್ತು ಈ ಬ್ರೌಸಿಂಗ್ ಸೆಂಟರ್ಗೆ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಗತಿ ಇರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ ಮತ್ತು ಲಾಭ. ಯಾರೋ ಕೃಷಿ ಸಲಕರಣೆ ಮಾಡ್ತಾರೆ, ಗೊಬ್ಬರ ಮಾಡ್ತಾರೆ, ಕ್ರಿಮಿನಾಶಕಗಳು ಮಾಡ್ತಾರೆ, ಅವರಿಗೆ ಒಳ್ಳೆಯ ದಿನ. ನೀವು ಶಿವಾಷ್ಟಕವನ್ನು ಪಠಿಸಿ ಅಥವಾ ಕೇಳಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಅಧಿಕವಾಗಿರ್ತಕ್ಕಂಥ ಖರ್ಚು, ವೃಥಾ ತಿರುಗಾಟ, ಎಲ್ಲಂದ್ರಲ್ಲಿ ಮಾತಿನ ಚಕಮತಿಗೆ ಇರ್ತಕ್ಕಂಥ ಸ್ವಲ್ಪ ಹುಷಾರಾಗಿರಿ. ಯಾರೋ ಕರಕುಶಲ ಕರ್ಮಿಗಳಿರ್ತಾರೆ, ನೇಕಾರರಿರ್ತಾರೆ, ಅವರಿಗೆಲ್ಲ ಸಹ ಉತ್ತಮವಾದ ದಿನ ಇವತ್ತು. ಈ ಹೋಟೆಲ್ಲು, ಕಾಂಡಿಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ಯಾರು ತುಲಾರಾಶಿಯವರಿಗೆ ನೀವು ಶಿವಾಷ್ಟಕವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಆತ್ಮರೆ ವೃಶ್ಚಿಕ ರಾಶಿಗೆ ಬಂದಾಗ ಬಂಧು ವರ್ಗದವರ ಆಗಮನ, ಮಕ್ಕಳಿಂದ ಶುಭ ಸುದ್ದಿ. ಈ ಡ್ರ್ಯಾಗನ್ ಫ್ರೂಟ್ಸು, ಕಿವಿ ಫ್ರೂಟ್ಸು, ಸಪೋಟ, ಚೇಪೆ ಹಣ್ಣು ಇಂಥದ್ದು ಬೆಳೆದಿರ್ತಕ್ಕಂಥ ಬೆಳೆಗಾರರಿಗೆ ಒಳ್ಳೆಯ ಉತ್ತಮವಾದ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೂಲ್ ಡ್ರಿಂಕ್ಸ್ ಅಂಗಡಿಗಳವರಿಗೆ, ಐಸ್ ಕ್ರೀಮ್ ಪಾರ್ಲರ್ಗಳಿಗೆ ಒಳ್ಳೆಯ ವ್ಯಾಪಾರ ಇವತ್ತು. ನೀವು ಶಿವ ಅಷ್ಟೋತ್ತರ ಶತನಾಮವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಧನುಸ್ಸು ರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಆರ್ಥಿಕ ಸದೃಢತೆ, ವಿದ್ಯಾರ್ಥಿಗಳಿಗೆ ಶುಭ, ಹೈನುಗಾರಿಕೆ ತೋಟಗಾರಿಕೆಯಲ್ಲಿ ಲಾಭ, ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಇವತ್ತು. ನೀವು
ರುದ್ರ ತ್ರಿಶತಿ ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ, ಉತ್ತಮ ಆರೋಗ್ಯ, ಮಕ್ಕಳಿಂದ ಲಾಭ, ಮಾವು ಹಲಸು ಗೇರು ಬೀಜ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಡಾಕ್ಟರ್ಸ್ಗೆ ಎಲ್ಲ ರೀತಿಯ ಡಾಕ್ಟರ್ಸ್ಗಳು ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ನೀವು ಶಿವಾಲಯಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗಲಿಂದ ಮಂದ ಪ್ರಗತಿ, ಕಾರ್ಯನಿಧಾನ, ಹಣಕಾಸಿನ ಕೊರತೆ. ಈ ಶುಂಠಿ, ತಂಬಾಕು, ಈರುಳ್ಳಿ ಬೆಳೀತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಲಾಯರ್ಗಳು, ಸ್ಟಾಂಪ್ಗಳು, ಬ್ರೌಸಿಂಗ್ ಸೆಂಟರ್ಗಳವರಿಗೆ ಒಳ್ಳೆ ಬಿಸ್ನೆಸ್ ಆಗ್ತಕ್ಕಂಥದ್ದು. ಶಿವನಾಮಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು ನೀಲ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಶುಭಕರವಾದ ಸುದ್ದಿ ಕೇಳ್ತಾ ಇರಿ. ಯಾರೋ ಮೀನರಾಶಿಯವರು ಕುಟುಂಬದಲ್ಲಿ ಸಂತಸದ ವಾತಾವರಣ ಇರತಕ್ಕಂಥದ್ದು, ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥದ್ದು. ಇವತ್ತು ರೇಷ್ಮೆ ಕೃಷಿಕರಿಗೆ ಲಾಭ ಇರ್ತಕ್ಕಂಥ ದಿನ. ಯಾರೋ ಜೆರಾಕ್ಸ್ ಸೆಂಟರ್ಸ್ ಇಟ್ಟಿರ್ತಾರೆ, ಬ್ರೌಸಿಂಗ್ ಸೆಂಟರ್ಸ್ ಇರ್ತಾರೆ, ಬುಕ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥ ಅಂಗಡಿಗಳಿರ್ತದೆ, ಅವ್ರಿಗೆ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು. ನೀವು ಶಿವಪಂಚಾಕ್ಷರಿಯನ್ನು ಪಠಿಸಿ ಅಥವಾ ಕೇಳಿರಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಆತ್ಮರೆ ಇದು ಈ ದಿನದ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೆ ತಮಗೆಲ್ಲರಿಗೂ ಈ ದಿನ ಸೋಮವಾರ ಸೋಮೇಶ್ವರ ಸ್ವಾಮಿಯ ದಯದಿಂದ ನಿಮಗೆಲ್ಲ ಶುಭಕರವಾಗಿ ನೆರವೇರಲಿ ಅಂತ ಸೋಮೇಶ್ವರ ಸ್ವಾಮಿಯವರು ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಆತ್ಮರೆ ನಮ್ಮ ಸಾಯಿ ಸ್ಮೃತಿ ಚಾನೆಲ್ ನೋಡ್ತಕ್ಕಂಥವರು ನಮ್ಮ ವಿಷಯಗಳನ್ನು ಲೈಕ್ ಮಾಡಿ, ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಓಂ ನಮಃ ಶಿವಾಯ.